ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಭಾಳ ದಿನ ಆಯಿತು ವ್ಲಾಗ್ ಹಾಕಿರಲಿಲ್ಲ. ಯಾಕಂದ್ರೆ ಸ್ವಲ್ಪ ಬ್ಯುಸಿನೂ ಇದ್ದೆ, ಸ್ವಲ್ಪ ಆರಾಮೂ ಇರಲಿಲ್ಲ. ನೆಗಡಿ ಜ್ವರ ಬಂದಿತ್ತು, ಸ್ವಲ್ಪ ಊರಿಗೆ ಹೋಗೋದಿತ್ತು, ಎಲ್ಲದ್ರಾಗೂ ವಿಡಿಯೋ ಮಾಡೋದಾಗಲಿಲ್ಲ. ಅದರ ಸಂಬಂಧ ಶುಕ್ರವಾರದ ದಿನ ವ್ಲಾಗ್ ಮಾಡೇಬೇಕು ಅಂಥೇಳಿ ಸ್ಟಾರ್ಟ್ ಮಾಡಿಬಿಟ್ಟಿನಿ. ಬೆಳಗ್ಗೆ 5 ಗಂಟೆದಿದ್ದು. ಶುಕ್ರವಾರದ ದಿನ ನನಗೆ 2 ಆರ್ಡರ್ ಇತ್ತು. ಒಂದು ಇಲ್ಲೇ ಲೋಕಲ್ ಬೇಬಿ ಶವರ್ ಫಂಕ್ಷನ್ದು, ನೆಕ್ಸ್ಟ್ ಇನ್ನೊಂದು ಎಂಕಂಚಿಗೆ, ಅದು ಕೂಡ ಬೇಬಿ ಶವರ್ ಫಂಕ್ಷನ್ದು. ಇಲ್ಲಿಂದ ಮನೆಯಿಂದ 7 ಗಂಟೆಗೆ ಹೋಗಿದ್ದೆ. ಮನೆಯೊಳಗಿನ ಸ್ವಲ್ಪ ಎಲ್ಲನೂ ಕೆಲಸ ಮುಗಿಬೇಕಲ್ಲ ಅಂಥೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೆ. ನಮ್ಮ ಸಿಸ್ಟರ್ ಇದ್ದಿದ್ರೆ ಜಾಸ್ತಿ ಏನು ಜವಾಬ್ದಾರಿ ಇರೋಂಗಿಲ್ಲ, ಎಲ್ಲ ಪಾಪ ಅವ್ರು ಮಾಡ್ಕೋತಿದ್ರು. ನನ್ನ ಏನರ ಆರ್ಡ್ರ್ ಇದ್ದರೆ ಆರ್ಡ್ರಿಗೆ ಹೋಗ್ಬಿಡ್ತೀನಿ ಡೈರೆಕ್ಟ. ಎಲ್ಲ ಅವರೇ ನೋಡ್ಕೊತಿದ್ರು. ಇವತ್ತು ಅವರು ಹಬ್ಬಕ್ಕೆ ಊರಿಗೆ ಹೋಗ್ಯಾರ, ಒಂದು 2-3 ದಿನ ಆಯಿತು. ಹಿಂಗಾಗಿ ಜಾಸ್ತಿ ಕೆಲಸ ಬಿದ್ದುಬಿಟ್ಟೈತಿ. ಹಿಂಗಾಗಿ ಸ್ವಲ್ಪ ಜಲ್ದಿನೇ ಎದ್ದು ಕೆಲಸ ಮಾಡ್ಕೊಳಕತ್ತೀನಿ. ಇಲ್ಲಿ ಲೋಕಲ್ ಬೇಬಿ ಶವರ್ ಫಂಕ್ಷನ್ದವರು 8 ಗಂಟೆಗೆಲ್ಲ ಮನೆಗೆ ಇರಕ್ಕೆ ಹೇಳಿದರು. ಅವರು ಇಬ್ಬರು ರೆಡಿ ಆಗೋರಿದ್ರು. ಅದ್ರ ಸಂಬಂಧ ಫಾಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡು ಹೊಂಟೀನಿ. ಇದನ್ನೆಲ್ಲ ನಾ ಮಾಡಿಕೊಟ್ಟೆ ಅಂದ್ರೆ ನಮ್ಮ ಅತ್ತೆಯವರು ಅಡುಗೆದಿಷ್ಟು ಅವ್ರು ಹೊಡ್ಕೊತಾರೆ ಸಾವಕಾಶ. ಇನ್ನು ಅವ್ರ ಕಾಲು ಪೇನ್ ಅಷ್ಟು ಕ್ಯೂರ್ ಆಗಿಲ್ಲ. ಸೊ ಇದನ್ನೆಲ್ಲ ನಾ ಮಾಡಿಕೊಟ್ಟು ಹೋದೆ ಅಂದ್ರೆ ಸಾವಕಾಶ ಅಡುಗೆ ಮಾಡ್ಕೊತಾರೆ. ಅದ್ರಾಗೂ ಶುಕ್ರವಾರದ ದಿನ ಏನೋ ನಮ್ಮ ಮನೆಯಾಗ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಡ್ತಾವೆ. ಒಂದು ರಿಲ್ಯಾಕ್ಸಿಂಗ್ ಏನು ಅಂತಂದ್ರೆ ನನ್ನ ಮಗಳದ್ದು ಸ್ಕೂಲ್ ಇಲ್ಲ. ನಮ್ಮ ಸಿಸ್ಟರ್ ಮಗಳು ಊರಿಗೆ ಹೋಗ್ಯಾಳ. ನನ್ನ ಮಗಳು ಅಷ್ಟೇ ಮನೆಯಾಗದಾಳೆ ಇವಾಗ. ಏನು ಅವ್ರದ್ದು ಸ್ಕೂಲಿಂದೇನು ನನಗೆ ಟೆನ್ಷನ್ ಇಲ್ಲ. ಇವಾಗ ಸೀಸನ್ ಬಂತಂತ ಹೇಳಿ ಊರಿಗೆ ಹೋಗಿ ಕೆಲವೊಂದು ಬ್ರೈಡಲ್ ಜ್ಯುವೆಲ್ರಿ ಹಾಕ್ಸೋದಿತ್ತು. ಜ್ಯುವೆಲ್ರಿ ಕೆಲವೊಂದು ಐಟಮ್ ಬೇಕಾಗಿತ್ತು ಸೀಸನ್ಗೆ ಅಂಥೇಳಿ. ಹೊಸ ಜ್ಯುವೆಲ್ರಿ ಐಟಮ್ಸ್ ಎಲ್ಲ ತರಿಸ್ತಿರ್ತೀನಿ. ಅದೇ ತೊಗೊಂಬರಕ್ಕೆ ಊರಿಗೆ ಹೋಗಿದ್ದೆ. ಅಲ್ಲೊಂದು 2-3 ದಿನ ಹೋಯಿತು. ಹೀಗಾಗಿ ವ್ಲಾಗ್ ಮಾಡೋದಾಗಿರಲಿಲ್ಲ. ಭಾಳಷ್ಟು ಜನ ಯಾಕ್ರಿ ಬಿಟ್ಬಿಟ್ರೇನ್ರಿ, ಯಾಕೋ ವ್ಲಾಗ್ ಹಾಕಲ್ಲಾಗಿರಲ್ರಿ, ಯಾಕ್ರಿ ಅಂಥೇಳಿ ಕೇಳತ್ತಿದ್ರಿ. ವ್ಲಾಗ್ ಮಾಡೋದು, ವಿಡಿಯೋ ಮಾಡೋದು ಈಸಿ ಅದ, ಬಟ್ ಎಡಿಟಿಂಗ್ ಅದಲ್ಲ ಭಾಳ ಟೈಮ್ ಹಿಡಿತೈತಿ. ವಾಯ್ಸ್ ಓವರ್ ಕೊಡೋದು ಭಾಳ ಟೈಮ್ ಹಿಡಿತೈತಿ. ಒಂದೊಂದು ಸಲ 2 ಗಂಟೆ 3 ಗಂಟೆ ಆದರೂ ಎಡಿಟಿಂಗ್ ಮುಗಿಯಂಗಿಲ್ಲ. ಏನೋ ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಕಂಪ್ಲೀಟ್ ನಾವು ರೀಸ್ಟಾರ್ಟ್ ಮಾಡ್ಬೇಕು ಎಡಿಟಿಂಗ್. ಇವತ್ತಿನ ವಿಡಿಯೋದಾಗ ಒಂದೇ ದಿನದ್ದು ನನ್ನ ಫುಲ್ ರೂಟೀನ್ ಹೆಂಗಿರ್ತದೆ ಅನ್ನೋದು ಅಷ್ಟೇ ತೋರಿಸೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಂಗೆ 2020 ಒಳಗೆ ನನಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತು. ಇದರಿಂದ ಅರ್ನ್ ಮಾಡಬೇಕು, ಇದರಿಂದನೇ ಎಲ್ಲ ನಂದು ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅನ್ನೋದೇನು ಇರಲಿಲ್ಲ. ನಾನು ಬೇಸಿಕಲಿ ಬ್ಯೂಟಿಷಿಯನ್ ಆಗಿದ್ದರಿಂದ ನನಗೆ ಯಾವಾಗಲೂ ನನ್ನ ಕೈಯೊಳಗೆ ಅಮೌಂಟ್ ಓಡಾಡ್ತಿತ್ತು. ನನಗೆ ಎಷ್ಟು ಅಮೌಂಟ್ ಬೇಕಾಗ್ತದಲ್ಲ ಅಷ್ಟು ನನಗೆ ಇರ್ತಿತ್ತು. ಬಟ್ ಒಂದು ಸಣ್ಣ ಯೂಟ್ಯೂಬರ್ರೇ ಆಗಬೇಕಂತ ಹೇಳಿ ಆಸೆ ಇತ್ತು. ಅದು 2025 ಒಳಗೆ ಈಡೇರದ. ಯೂಟ್ಯೂಬರ್ ಆಗೋದಂದ್ರೆ ಅಷ್ಟೇನು ಈಸಿ ಟಾಸ್ಕ್ ಅಲ್ಲ. ಅದರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಭಾಳ ಇರ್ತಾವೆ. ಅವರ ರೂಲ್ಸ್ ಬ್ರೇಕ್ ಮಾಡಿದ್ವಿ ಅಂದ್ರೆ ಇಮ್ಮಿಡಿಯೇಟ್ಲಿ ವಿಡಿಯೋ ಡಿಲೀಟ್ ಮಾಡ್ತಾರೆ. ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿರ್ತೀವಿ ಅದನ್ನು 1 ಸೆಕೆಂಡ್ ಒಳಗೆ ಡಿಲೀಟ್ ಮಾಡಿಬಿಡ್ತಾರೆ. ಇನ್ನು ಅರ್ನಿಂಗ್ಸ್ ಅಂತ ಬಂದ್ರೆ ಅಷ್ಟು ಈಸಿಲಿ ಅರ್ನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 1000 ಸಬ್ಸ್ಕ್ರೈಬರ್ ಅಂತೂ ಇದ್ದೇ ಇರಬೇಕು. ಅದ್ರಾಗ 4000 ವಾಚ್ ಟೈಮ್ ಆಗಬೇಕು. 4000 ವಾಚ್ ಟೈಮ್ ಆಗೋಕ್ಕೆ 1 ವರ್ಷನೇ ಹಿಡಿತದೆ ಅನ್ಕೋತೀನಿ. ವೀಕ್ಲಿ ವಿಡಿಯೋ ಹಾಕ್ತಾನೆ ಇರಬೇಕು. ಒಳ್ಳೊಳ್ಳೆ ಕಂಟೆಂಟ್ ಇರಬೇಕು. ಅದ್ರಾಗ ಜನರು ಇಷ್ಟಪಟ್ಟು ನೋಡುವಂಥದ್ದು ಹಾಕಿದ್ವಿ ಅಂತಂದ್ರೆ ಜಾಸ್ತಿ ಲೈಕ್ಸ್ ಬರ್ತಾವೆ, ವ್ಯೂಸ್ ಬರ್ತಾವೆ. ಯೂಟ್ಯೂಬರ್ ಆಗಿಂದ ಈಗ ವಿಡಿಯೋ ಮಾಡ್ತಿರ್ತೀವಲ್ಲ, ಎಲ್ಲರೇ ಹೊರಗಡೆ ಹೋದಾಗ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಜನರು ನೋಡ್ತಿರ್ತಾರಲ್ಲ, ಭಾಳನೇ ಮುಜುಗರ ಆಗ್ತದೆ. ಎಷ್ಟೋ ಕಡೆ ನಾವು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಭಾಳ ಜನ ಅದಾರ, ಹೆಂಗೆ ವಿಡಿಯೋ ಮಾಡೋದು ಅಂಥೇಳಿ ಮಾಡೋಕ್ಕೆ ಹೋಗಲ್ಲ. ಈಗ ಯೂಟ್ಯೂಬಿಂದ ನಾ ಅರ್ನ್ ಮಾಡ್ತೀನೋ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ಲೈಫ್ ಟೈಮ್ ನಂಗೊಂದು ಮೆಮೊರಿ ಸಿಗ್ತೈತಿ ಇದ್ರೊಳಗೆ. ನನ್ನ ಎಲ್ಲ ಮೆಮೊರಿನೂ ಈ ಯೂಟ್ಯೂಬ್ದಾಗ ಇರ್ತದೆ ಅನ್ನೋದು ಒಂದೇ ನನ್ನ ಖುಷಿ ಐತಿ. ಇಲ್ಲಿ ಇವಾಗ ನಾ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಳಗೆ ಕಸ ಹೊಡ್ಕೊಳಕತ್ತೀನಿ. ಇವತ್ತು ಶುಕ್ರವಾರ ಅದಲ್ಲ, ಸ್ವಲ್ಪ ಜಾಸ್ತಿನೇ ಕೆಲಸ ಇರ್ತೈತಿ. ಕಸ ಪರಿಸಿ ಅಂಥೇಳಿ ಪರಿಸಿ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಅಲ್ಲಿ ಹೋಗಬೇಕಲ್ಲ. 7 ಗಂಟೆಗೆ ಮೇಕಪ್ಗೆ ಹೋಗಬೇಕು. ಅದಕ್ಕೆ ಫಾಸ್ಟ್ ಒರೆಸ್ಕೊಂಡು ರೆಡಿಯಾಗಿ ಹೋಗಿಬಿಡ್ತೀನಿ. Under the boughs where the shadows
wind hums songs at the break of day. ಇನ್ನು ರೆಡಿಯಾಗಿ ಚಹಾ ಕುಡಿದು ನಾ ಬಂದೆ ನನ್ನ ಸಲೂನ್ಗೆ. ನನ್ನ ಸಲೂನ್ ಎಲ್ಲದ ಅಂತ ಕೇಳತ್ತಿದ್ರಿ ಕೆಲವೊಬ್ಬರು. ಬಿಜಾಪುರ ರೋಡ್ ಟ್ರೆಂಡ್ಸ್ ಅದಲ್ಲ, ಟ್ರೆಂಡ್ಸ್ ಮೇಲನೇ ಇರೋದು. ಅದ್ರ ಬಗ್ಗೆ ಒಂದು ವೀಡಿಯೋನು ಹಾಕ್ತೀನಿ. ಇಲ್ಲಿಂದ ಬ್ಯಾಗೆಲ್ಲ ನಿನ್ನೆ ನೈಟೇ ಬಂದು ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಜಸ್ಟ್ ಅದನ್ನು ಬಂದು ತೊಗೊಂಡು ಹೋದೆ. ನಾನು ಎಲ್ಲಿ ಮೇಕಪ್ ಮಾಡಬೇಕಲ್ಲ ಅವ್ರ ಮನೆಗೆ ಹೋದೆ. ಇಲ್ಲಿ ನನಗೆ ಎಲ್ಲ ಕೆಲಸ ಮೇಕಪ್ ಮಾಡೋದು ಅಷ್ಟೇ ಆಗ್ತದೆ ಎದ್ದು ನಿಂತು. ನಂಗೆ ಬ್ಯಾಗ್ ಎತ್ಕೊಂಡು ಈ ಸ್ಟೆಪ್ಸ್ ಏರೋದಂದ್ರೆ ಭಾಳ ಟಿಪಿಕಲ್ ಆಗಿಬಿಡ್ತಿತ್ತು. ಅದ್ರಾಗ ಇಲ್ಲಿ 3 ಫ್ಲೋರ್ ಹತ್ಕೊಂಡು 4th ಫ್ಲೋರಿಗೆ ಹೋದೆ. ಅಲ್ಲಿ ಲಿಫ್ಟು ಇರಲಿಲ್ಲ. ಇಲ್ಲಿ ಸಂಗಂಬರ್ ಎದುರುಗಡೆನೇ ಅವ್ರ ಮನೆ ಇತ್ತು. ಮ್ಯಾಲಿನ ರೂಮ್ ಸ್ವಲ್ಪ ಫ್ರೀ ಇರ್ತದೆ, ಇಲ್ಲಿ ಮನೆಯಾಗೆಲ್ಲ ಭಾಳ ಗದ್ದಲ ಆಗ್ತದೆ ಅಂತಂದೆ ನಾವೇ ಚೂಸ್ ಮಾಡ್ಕೊಂಡ್ವಿ. ಮ್ಯಾಲೆ ಸ್ಟೋರೇಜ್ ಥರ ಮಾಡಿದ್ರು, ರೂಮ್ ಕ್ಲೀನೇ ಇಟ್ಕೊಂಡಿದ್ರು. ಅಲ್ಲೇ ಮೇಕಪ್ ಮಾಡಿಕೊಟ್ಟೆ ಅವರಿಗೆ. ಇನ್ನು ಅವರು ರೆಡಿಯಾಗಿ ನನ್ನ ಹತ್ರ ಬರೋವರೆಗೂ ನಾ ಇದಕ್ಕೆ ಸುಮ್ಮ ಕೂಡಲಿ ಅಂಥೇಳಿ ಅವ್ರದ್ದು ಸ್ಯಾರಿ ತೊಗೊಂಡು ಡ್ರೇಪ್ ಮಾಡ್ಕೊಂಡು ಇಟ್ಕೊಳಕತ್ತಿದ್ದೆ. ಇಲ್ಲಿ ಇದನ್ನು ಯಾಕೆ ಹೇಳಕತ್ತೀನಿ ಅಂದ್ರೆ, ಕೆಲವೊಬ್ರಿಗೆ ಏನು ಅನ್ನಿಸ್ಬಿಡ್ತೈತಿ, ಕೆಲವೊಂದು ಕಸ್ಟಮರಿಗೆ ಅವ್ರಿಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಅವ್ರು ಅಂದಿರ್ತಾರೆ, ಅವ್ರಿಗೆ ತೋರಿಸೋ ಸಂಬಂಧ ನಾ ಈ ವಿಡಿಯೋ ಮಾಡತ್ತೀನಿ. ಅದೇನು ಇಷ್ಟೇ ಮೇಕಪ್ ಮಾಡಿ ಹೋಗೋಕೆ ಅಷ್ಟ್ಯಾಕೆ ಅವ್ರು 5,000 10,000 ಅಷ್ಟ್ಯಾಕೆ ರೊಕ್ಕ ತೊಗೋತಾರೆ, ಇಷ್ಟೇ ಮಾಡೋದಿರ್ತದಲ್ಲ ಅಂಥೇಳಿ. ಅವ್ರಿಗೆ ಇಷ್ಟೇ ನಾವು ಮಾಡೋಕೆ ಹಿಂದೆ ನಮ್ಮ ಸರ್ಕಸ್ ಭಾಳ ಇರ್ತೈತಿ. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತಾವೆ ನಮ್ಮದು. ಇಲ್ಲಿ ಅವ್ರದ್ದು ಇಬ್ಬರದು ಮೇಕಓವರ್ ಮಾಡಿಕೊಟ್ಟು ನೆಕ್ಸ್ಟ್ ಅವ್ರದ್ದು ಸ್ಯಾರಿ ಉಡ್ಸೋಕೆ ನಾವು ಹಾಲಿಗೂ ಬಂದ್ವಿ. ಇವರೇ ಇಬ್ಬರು ಅಣ್ಣ ಮತ್ತು ಅವ್ರ ವೈಫ್, ಕುಪ್ಸ ಇತ್ತು ಅವ್ರದ್ದು. ಇವರು ಬ್ಲೂ ಕಲರ್ ಸ್ಯಾರಿ ಅಕ್ಕ ನಮ್ಮ ಸೀನಿಯರ್ ಅವರು, ಭಾಗ್ಯ ಅಂತ ಅವ್ರ ಹೆಸರು, ನಮ್ಮ ಸೀನಿಯರ್ ಅವರು. 12 ಗಂಟೆ ಒಳಗಡೆನೇ ಇವ್ರದ್ದು ಫಂಕ್ಷನ್ ಮುಗೀತು. ಇಲ್ಲಿಂದ ಸ್ವಲ್ಪ ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟು ಬಂದ್ವಿ ಯಂಕಂಚಿ ಒಳಗೂ ಬೇಬಿ ಶವರ್ ಇತ್ತು. ಇವ್ರದ್ದೇ ಬೇಬಿ ಶವರ್ ಫಂಕ್ಷನ್ನು. ಇವರು ಭಾಳ ದಿನದ ಹಿಡಿದು ಹೇಳಿದರು ನನಗೆ. ಇವ್ರ ಮನೆಗೆ ಬಂದ ತಕ್ಷಣ ನನಗೊಂದು ಖುಷಿ ಆಯಿತು. ನಮ್ಮ ಆಯಿ ಮನೆಗೆ ಹೋಗಿದ್ದು ನೆನಪಾಯ್ತು ನಮಗೆ. ಆಯಿ ಮನೆ ಸ್ವಲ್ಪ ಸೇಮ್ ಇದೇ ಥರನೇ ಇತ್ತು. ಭಾಳನೇ ಖುಷಿ ಆಯ್ತು ನನಗೆ ಅವ್ರ ಮನೆ ನೋಡಿ. ಹಿಂದಿನ ಮನೆಗಳು ಇರ್ತಾವಲ್ಲ, ಅದೇ ಮನೆಯೇ ಇದು. ಅಲ್ಲೊಂದು ಹುಣಸೆ ಹಣ್ಣಿನ ಗಿಡ ಇತ್ತು. ನಮ್ಮ ಸ್ಟೂಡೆಂಟ್ ರೇಖಾ ಅಂಥೇಳಿ, ಅದು ನೋಡಿದ ತಕ್ಷಣ ಅವರು ಬಾಯಿಯೊಳಗೆ ನೀರು ಬಂತಂತ ಹರ್ಕೊಳಕ್ಕೆ ಹೋದ್ರು ಅವರು. ಇವ್ರದ್ದು ಮದ್ವೆ ಮೇಕಪ್ನು ನಾನೇ ಮಾಡಿದ್ದೆ 2 ವರ್ಷದ ಹಿಂದೆ. ಅದೇ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಅದೇ ನಂಬರ್ಗೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕುಪ್ಸಕ್ಕೂ ನನಗೆ ಕರೆಸಿದ್ರು ಅವರು. ಅದಾದಮೇಲೆ ಅವ್ರ ಫಂಕ್ಷನ್ ಮುಗಿಸಿ ನೆಕ್ಸ್ಟ್ ನಾವು ಅಲ್ಲೇ ಯಂಕಂಚಿ ಒಳಗೆ ದಾವಲ್ ಮಲ್ಲಿಕಂದು ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿಷ್ಟು ನಮಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಈ ಫಂಕ್ಷನ್ ಮುಗಿಸ್ಕೊಂಡು ನನ್ನ ಸಲೂನ್ಗೆ ಬರೋದ್ರಾಗೇ 3:30 ಆಗಿತ್ತು. 3:30ಯಿಂದ ನಾನು ಸಲೂನ್ ಓಪನ್ ಮಾಡಿ ಕಸ್ಟಮರ್ ಮೇಂಟೈನ್ ಮಾಡಿ ರಾತ್ರಿ 8 ಗಂಟೆಗೆ ಮನೆಗೆ ಬಂದೆ. ಫುಲ್ ಸುಸ್ತಾಗ್ಬಿಟ್ಟಿತ್ತು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ.